ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮೂರನೇ ಬಾರಿ ಕೂಡ NDA ಅಧಿಕಾರಕ್ಕೆ ಬಂದಿದೆ. ಆದರೆ 2014 ಮತ್ತು 2019ರಲ್ಲಿ BJP ಮೊದಲೇ ಬಹುಮತಕ್ಕೆ ಬಂದಿತ್ತು. ಆನಂತರ NDA ಇದ್ದರೂ ಇಲ್ಲದಿದ್ದರೂ ಕೂಡ BJPಗೆ ಬಹುಮತ ಇತ್ತು. ಬಹುಮತಕ್ಕೆ ಬೇಕಿರೋದು 272. 2014ರಲ್ಲಿ 282 ಬಂದಿತ್ತು. 2019ರಲ್ಲಿ 303 ಬಂದಿತ್ತು. ಆದರೆ ಈ ಬಾರಿ BJP ಕೇವಲ 240 ಸ್ಥಾನಗಳಿಗೆ ಮಾತ್ರ ತೃಪ್ತಿಪಟ್ಟುಕೊಂಡಿದೆ. ಅಂದರೆ ಒಂದು 30-35 ಸ್ಥಾನಗಳ ಕೊರತೆ ಉಂಟಾಗಿದೆ ಬಹುಮತಕ್ಕೆ. ಆದರೆ NDA ಅಂದರೆ ಇಡೀ ಒಕ್ಕೂಟದ ಕಾರಣಕ್ಕಾಗಿ ಈಗಲೂ ಕೂಡ ಅದು ತನ್ನ ಅಧಿಕಾರವನ್ನು ದೆಹಲಿಯಲ್ಲಿ ಉಳಿಸಿಕೊಂಡಿದೆ. ಬಹುಶಃ ಮೋದಿ ಮನಸ್ಸು ಮಾಡಿದರೆ ಅವರೇ ಪ್ರಧಾನಿಯಾಗಿ ಮುಂದುವರಿಬಹುದು. ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮಹಾ ಚುನಾವಣೆಯಲ್ಲಿ ದೇಶದ ಜನರು ಹೊಸ ಭಾಷೆ ಬರೆದಿದ್ದಾರೆ. ಮೂರನೇ ಬಾರಿ ಪ್ರಧಾನಿ ಮೋದಿ ಅಧಿಕಾರಕ್ಕೇರಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನತೆ. ಆದರೆ BJP ಹೇಳಿದ ರೀತಿ 400 ಸ್ಥಾನ ಗೆಲ್ಲದೆ ಹೋದರೂ ಮಿತ್ರಕೂಟದ ಬಲದಿಂದ ದೆಹಲಿ ಅಧಿಕಾರವನ್ನು ಪ್ರಧಾನಿ ಮೋದಿ ಉಳಿಸಿಕೊಂಡಿದ್ದಾರೆ. ಇನ್ನು ಇಡೀ ವಿಶ್ವವೇ ಎದುರುಗಣ್ಣಿನಿಂದ ಕಾಯ್ತಾ ಇದ್ದ ಭಾರತದ ಲೋಕಸಭೆಯ ಫಲಿತಾಂಶ ಹೊರಬಿದ್ದಿದೆ. ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಸುಳ್ಳಾಗಿವೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟ ಪಾರುಪತ್ಯ ಸಾಧಿಸಿದೆ. ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟದ್ದೇ ಪಾರುಪತ್ಯ. ಅನುಕಂಪದ ಎದುರು ತಣ್ಣಗಾದ ಮೋದಿ ಹವಾ. ಎಸ್, ಬಹುನಿರೀಕ್ಷಿತ ಲೋಕಸಭೆ ಫಲಿತಾಂಶ ಹೊರಬಿದ್ದಿದೆ. ಈ ರಿಸಲ್ಟ್ ಎಲ್ಲ ರಾಜಕೀಯ ಪಂಡಿತರಿಗೆ ಹಾಗೂ ಸಮೀಕ್ಷೆ ಮಾಡಿದವರಿಗೆ ಶಾಕ್ ನೀಡಿದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅನುಕಂಪದ ಅಲೆಯ ಮುಂದೆ ಮೋದಿ ಹವಾ ತಣ್ಣಗಾಗಿದೆ. ಶಿವಸೇನೆ NCPಯನ್ನ ಇಬ್ಬಾಗಿಸಿದ್ದೇ ಕಮಲ ಪಾಳೆಯಕ್ಕೆ ಮುಳುವಾಯಿತು ಎನ್ನಲಾಗ್ತಿದೆ. 2019ರ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಇದ್ದ ಶಿವಸೇನೆ ಜೊತೆ ಸೇರಿ BJP 48 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 41 ಸ್ಥಾನ ಗೆದ್ದು ಬೀಗಿತ್ತು. ಆದ್ರೆ ಈ ಬಾರಿ NDA ಕೇವಲ 19 ಸ್ಥಾನಕ್ಕೆ ಕುಸಿದಿದೆ. ಇನ್ನು NDA ಸೋಲಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, NDA ಮುಗ್ಗರಿಸಲು ಕಾರಣ ಮಹಾರಾಷ್ಟ್ರದಲ್ಲಿ ಶಿವಸೇನೆ NCP ಪಕ್ಷವನ್ನ ಇಬ್ಬಾಗಿಸಿದ್ದು NDA ಸೋಲಿಗೆ ಪ್ರಮುಖ ಕಾರಣ ಅಂತ ವಿಶ್ಲೇಷಿಸಲಾಗ್ತಿದೆ. ಈ ಇಬ್ಬಾಗದ ನೀತಿಯಿಂದಲೇ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮೇಲೆ ಜನರ ಅನುಕಂಪ ಮತಗಳಾಗಿ ಮಾರ್ಪಟ್ಟಿದೆ. ಇನ್ನು ಕೆಲ ದಲಿತ ಪ್ರಾಬಲ್ಯ ಕ್ಷೇತ್ರದಲ್ಲಿ ಪ್ರಕಾಶ್ ಅಂಬೇಡ್ಕರ್ ಅಭ್ಯರ್ಥಿ ಹಾಕದೆ ಕಾಂಗ್ರೆಸ್ಗೆ ಬೆಂಬಲಿಸಿದ್ದು ಕೂಡ NDAಗೆ ಮುಳ್ಳಾಯಿತು. ಮರಾಠ ಮೀಸಲಾತಿ ಕಿಚ್ಚು ಕೂಡ NDA ಸುಡಲು ಕಾರಣವಾಯಿತು. ಮರಾಠ ಹೋರಾಟಗಾರ ಮನೋಜ್ ಜಾರಂಗೆ NDAಗೆ ಬೆಂಬಲಿಸದೆ ತಟಸ್ಥರಾಗಿದ್ರು. ಅಭ್ಯರ್ಥಿಗಳ ಆಯ್ಕೆಯಲ್ಲೂ NDA ಎಡವಿದ್ದು ಕೂಡ ಸೋಲಿಗೆ ಕಾರಣವಾಗಿದೆ. ಈರುಳ್ಳಿ ರಫ್ತು ನಿಷೇಧಕ್ಕೆ ಅನ್ನದಾತರು ಅಸಮಾಧಾನಗೊಂಡಿದ್ರು. ಇದೆಲ್ಲದರ ಮಧ್ಯೆ ಶಿವಸೇನೆ ಉದ್ಧವ್ ಬಣ, NCP ಶರದ್ ಪವಾರ್ ಬಣ ಹಾಗೂ ಕಾಂಗ್ರೆಸ್ ಸಂಘಟಿತ ಹೋರಾಟದ ಫಲ ಎಂಬಂತೆ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟ ಅತಿ ಹೆಚ್ಚು ಸ್ಥಾನ ಗೆದ್ದು ಬೀಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.